ಸಿದ್ದರಾಮಯ್ಯ ಮನೆಗೆ ಡಿಕೆ ಶಿವಕುಮಾರ್ ಹೋಗಿ ಇಡ್ಲಿ ಸಾಂಬಾರ್ ಸೇವಿಸಿ ಬಂದಿದ್ದಾಯಿತು. ಈಗ ಡಿಕೆ ಮನೆಗೆ ಸಿದ್ದರಾಮಯ್ಯ ಹೋಗಿ ನಾನ್ ವೆಜ್ ಟಿಫನ್ ಮಾಡಿದ್ದಾರೆ. ಇದರಲ್ಲಿ ವಿಶೇಷ ಅಂದರೆ ತಂತ್ರಗಾರಿಕೆ ಬದಲಾಗಿದೆ. ಹೈಕಮಾಂಡ್ ಕೂಡ ತಂತ್ರಗಾರಿಕೆ ಬದಲಿಸಿಕೊಂಡಿದ್ದರೆ ಸಿದ್ದು ಡಿಕೆ ಕೂಡ ಬೇರೆಯದೇ ಹಾದಿ ಹಿಡಿದಿದ್ದಾರೆ. ಇದರ ಮಧ್ಯೆ ಈ ಇಬ್ಬರ ಮಧ್ಯೆ ಒಬ್ಬ ವ್ಯಕ್ತಿ ಕಾಣಿಸಿಕೊಂಡಿದ್ದಾರೆ. ರಾಜ್ಯದ ಜನತೆಗೆ ಗೊತ್ತಿಲ್ಲದೇ ಇರೋ ವ್ಯಕ್ತಿ ಏನಲ್ಲ, ಆದರೆ ಇದ್ದಕ್ಕಿದ್ದಂತೆ ಹೈಕಮಾಂಡ್ ನಾಯಕರ ನಂಬಿಕೆಯ ನಾಯಕನಾಗಿ ಕಾಣಿಸಿಕೊಂಡಿದ್ದಾರೆ. ಅವರ ಹೆಸರು ಪೊನ್ನಣ್ಣ. ಸಿದ್ದರಾಮಯ್ಯ ಮನೆಗೆ ಡಿಕೆ ಶಿವಕುಮಾರ್ ಉಪಹಾರಕ್ಕೆ ಹೋದಾಗ ಕಾಣಿಸಿಕೊಂಡಿದ್ದು ಪೊನ್ನಣ್ಣ. ಬಹುತೇಕರು ನಿರೀಕ್ಷೆ ಮಾಡದೇ ಇದ್ದ ಹೆಸರು ಅದು. ಹೈಕಮಾಂಡ್ ಜೊತೆ ಉತ್ತಮ ಸಂಪರ್ಕ ಇರೋ ಹಲವು ನಾಯಕರಿದ್ದಾರೆ. ಬಿಕೆ ಹರಿಪ್ರಸಾದ್, ಕೆಜೆ ಜಾರ್ಜ್, ಇತ್ತೀಚೆಗೆ ಪ್ರಿಯಾಂಕ್ ಖರ್ಗೆ, ಪರಮೇಶ್ವರ್, ದಿನೇಶ್ ಗುಂಡೂರಾವ್, ಹೀಗೆ ಹಲವು ನಾಯಕರಿದ್ದಾರೆ. ಅವರೆಲ್ಲರನ್ನೂ ಬಿಟ್ಟು ಹೈಕಮಾಂಡ್ ಆಯ್ಕೆ ಮಾಡಿಕೊಂಡಿದ್ದು ಪೊನ್ನಣ್ಣ ಅವರನ್ನು. ಎಎಸ್ ಪೊನ್ನಣ್ಣ ವಿರಾಜಪೇಟೆಯಿಂದ ಆಯ್ಕೆಯಾಗಿರೋ ಶಾಸಕ, ಮೂಲತಃ ವಕೀಲ. ಪೊನ್ನಣ್ಣ ಅವರ ತಂದೆ ಎಕೆ ಸುಬ್ಬಯ್ಯ RSS ನಾಯಕರಾಗಿದ್ದವರು. ಎಮರ್ಜೆನ್ಸಿ ವಿರುದ್ಧ ಹೋರಾಟದಲ್ಲಿ ಜೈಲಿಗೆ ಹೋಗಿದ್ದವರು. ವಿಶೇಷವೇನು ಗೊತ್ತೇ? ಬಿಜೆಪಿ ಉದ್ಭವವಾದಾಗ ರಾಜ್ಯ ಬಿಜೆಪಿಯ ಮೊದಲ ಅಧ್ಯಕ್ಷರಾಗಿದ್ದವರು ಎಕೆ ಸುಬ್ಬಯ್ಯ. ಈ ಎಕೆ ಸುಬ್ಬಯ್ಯ ಅವರ ಮಗ ಪೊನ್ನಣ್ಣ ಈಗ ಕಾಂಗ್ರೆಸ್ ಶಾಸಕ ಅನ್ನೋದೇ ವಿಶೇಷ. ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಮಧ್ಯೆ ಸಿದ್ದರಾಮಯ್ಯ ಅವರ ಮನೆಯಲ್ಲಿ ನಡೆದ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಧ್ಯೆ ಇದ್ದವರು ಪೊನ್ನಣ್ಣ ಒಬ್ಬರೇ. ಪೊನ್ನಣ್ಣ ಅವರನ್ನು ಹೈಕಮಾಂಡ್ ಕೊಂಡಿಯಾಗಿ ಬಳಸಿಕೊಂಡಿತ್ತು ಅನ್ನೋ ಮಾತುಗಳಿವೆ. ಅದು ಸಹಜಾನೇ. ಪೊನ್ನಣ್ಣ CM ಸಿದ್ದರಾಮಯ್ಯ ಅವರಿಗೆ ಅಡ್ವೊಕೇಟ್ ಆಗಿದ್ದವರು, ಲೀಗಲ್ ಅಡ್ವೈಸರ್ ಆಗಿದ್ದವರು. ಎಕೆ ಸುಬ್ಬಯ್ಯ ಅವರೊಂದಿಗೆ ಸಿದ್ದರಾಮಯ್ಯ ಅವರಿಗೆ ಸ್ನೇಹ ಇತ್ತು. ಆ ಕಾರಣಕ್ಕಾಗಿ ಪೊನ್ನಣ್ಣ ಅವರಿಗೆ ಸಲೀಸಾಗಿ ಟಿಕೆಟ್ ಸಿಕ್ಕಿತು ಅನ್ನೋ ಮಾತುಗಳಿವೆ. ಆದರೆ ವಿರೋಧದ ಮಧ್ಯೆಯೂ ಪೊನ್ನಣ್ಣಗೆ ಟಿಕೆಟ್ ಕೊಟ್ಟಿದ್ದು ತಾನು ಎಂದು ಡಿಕೆ ಶಿವಕುಮಾರ್ ಇತ್ತೀಚೆಗೆ ಬಹಿರಂಗವಾಗಿ ಹೇಳಿಕೊಂಡಿದ್ದಾರೆ. ಅಂದಹಾಗೆ ಹೈಕಮಾಂಡ್ ನಾಯಕರಿಗೆ ಯಾರನ್ನು ಆಯ್ಕೆ ಮಾಡಿದರೂ ಒಂದು ಸಮಸ್ಯೆ. ಹೈಕಮಾಂಡ್ ಜೊತೆ ಆಪ್ತರಾಗಿರೋರೆಲ್ಲ ಒಂದಲ್ಲ ಒಂದು ಗುಂಪಿನಲ್ಲಿ ಗುರುತಿಸಿಕೊಂಡಿದ್ದಾರೆ. ಹೀಗಾಗಿ ಅವರಿಂದ ಏನೇ ರಿಪೋರ್ಟ್ ಬಂದರೂ ಪಕ್ಷಪಾತದ ವರದಿಯೇ ಸಿಗುತ್ತೆ ಅನ್ನೋ ಕಾರಣಕ್ಕೆ ಪೊನ್ನಣ್ಣ ಅವರನ್ನು ಆಯ್ಕೆ ಮಾಡಿಕೊಂಡಿದೆ ಅನ್ನೋದು ಕಾಂಗ್ರೆಸ್ಸಿಗರಲ್ಲಿ ಕೇಳಿ ಬರ್ತಿರೋ ವಾದ. ಮುಖ್ಯಮಂತ್ರಿಗೆ ಲೀಗಲ್ ಅಡ್ವೈಸರ್ ಆಗಿದ್ದ ಪೊನ್ನಣ್ಣ ಆ ಮೂಲಕವೇ ಹೈಕಮಾಂಡಿನ ಸೋನಿಯಾ ಮತ್ತು ರಾಹುಲ್ ಅವರಿಗೆ ಆಪ್ತರಾಗಿದ್ದಾರಂತೆ. ಇಂಗ್ಲಿಷು ಸೂಪರ್ಬ್ ಆಗಿದೆ. ಇಷ್ಟೆಲ್ಲದರ ಮಧ್ಯೆ ಪೊನ್ನಣ್ಣ ಅವರು ಮಾತ್ರ ಹಾಗೇನೂ ಇಲ್ಲ. ಹೈಕಮಾಂಡಿನವರು ಫೋನ್ ಮಾಡಿದಾಗ ಆಕಸ್ಮಿಕವಾಗಿ ಅವರ ಜೊತೆಯಲ್ಲಿದ್ದೆ, ಅವರಿಬ್ಬರೂ ಮಾತನಾಡುವಾಗಲೂ ನಾನು ಇರಲಿಲ್ಲ ಅಂತ ಹೇಳ್ಕೊಂಡಿದ್ದಾರೆ. ಆದರೆ ಖುದ್ದು CM ಸಿದ್ದರಾಮಯ್ಯ ಅವರೇ ಶಾಸಕ ಎಎಸ್ ಪೊನ್ನಣ್ಣಗೆ ಹೈಕಮಾಂಡ್ನಿಂದ ಕರೆ ಬಂದಿತ್ತು, CM ನಿವಾಸದಲ್ಲಿ ಬ್ರೇಕ್ಫಾಸ್ಟ್ ಮಾಡಿ ಅಂತ, ಡಿಕೆ ಶಿವಕುಮಾರ್ ಜೊತೆ ಮಾತುಕತೆ ಮಾಡಬೇಕು ಅಂತ ಫೋನ್ ಬಂದಿತ್ತು ಅಂತ ಹೇಳಿರೋ ಕಾರಣ ಪೊನ್ನಣ್ಣ ಅವರ ಕಾಂಟ್ಯಾಕ್ಟು ಗೊತ್ತಾಗುವಂತಾಗಿದೆ.